ಭಾರತೀಯ ಜನತಾ ಪಕ್ಷದವರು ಅವರು ಜನರಿಂದ ಮತ ತಗೊಂಡು ಅಧಿಕಾರಕ್ಕೆ ಬರಬೇಕು. ಯಾರು ಬಹುಮತ ತಗೊಳ್ತಾರೆ ಅವರು ಅಧಿಕಾರವನ್ನು ನಡೆಸಲಿಕ್ಕೆ ಯೋಗ್ಯರಾಗ್ತಾರೆ. ನಿಮಗೆ ಒಂದು ವಿಚಾರವನ್ನು ಇಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ 96 ಕೋಟಿ ಮತದಾರರಿದ್ದಾರೆ. 96 ಕೋಟಿ ಮತದಾರರಿದ್ದಾರೆ. ಜನಸಂಖ್ಯೆ ಇರ್ತಕ್ಕಂಥದ್ದು 141 ಕೋಟಿ. 141 ಕೋಟಿ. ಅದರಲ್ಲಿ ಮತದಾರರು ಇರ್ತಕ್ಕಂಥದ್ದು ಕೂತ್ಕೊಳ್ರಿ, ನಿನಗೆ ಹೇಳ್ತಾ ಇರೋದು, ಶಾಸಕರು ಮಾತಾಡೋದು ಮಧ್ಯೆ ಮಾತಾಡಬಾರದು. ನೀವು ನಿಮಗೋಸ್ಕರ ಮಾತಾಡ್ತಾ ಇರೋದು ನಾನು. ಶಾಸಕರಿಗೆ, ಹೋದ ಸಾರಿ ಅಭ್ಯರ್ಥಿಗಳಾಗಿದ್ದವರಿಗೆ, ಲೋಕಸಭಾ ಸದಸ್ಯರಿಗೆ, ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವ್ರಿಗೆ, ಅವ್ರಿಗೆ ಮಾತಾಡ್ತಕ್ಕಂಥದ್ದು. ಇದು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ. ಇದು ಅಳಿವು ಉಳಿವಿನ ಪ್ರಶ್ನೆ. ಅನೇಕ ಜನ 3000ದಲ್ಲಿ ಗೆದ್ದಿದ್ದಾರೆ, 4000ದಲ್ಲಿ ಗೆದ್ದಿದ್ದಾರೆ, 5000ದಲ್ಲಿ ಗೆದ್ದಿದ್ದಾರೆ, 1000ದಲ್ಲಿ ಗೆದ್ದಿದ್ದಾರೆ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಸೋತೋದ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಎಲ್ಲ ಬಂದಿದ್ದಾನ. ಒಂದು ಓಟ್ನಿಂದ ಸೋತ. ಈಗ ನಿಮಗೆ ಯಾರು ನಿಮಗೆ ಮತ ಹಾಕ್ತಾರೆ ಅವ್ರನ್ನ 1000, 2000, 3000, 4000, 5000, 10,000 ಕೂಡ ಕಿತ್ತಾಕ್ತಕ್ಕಂಥ ಅವಕಾಶ ಇದೆ. ಈಗ ಹರೀಶ್ ಗೌಡ 5000ದಲ್ಲಿ ಗೆದ್ದಿರೋದಲ್ಲ, 5000ದಲ್ಲಿ ಗೆದ್ದಿರೋದು. 5000 ಓಟ್ ಕಿತ್ತಾಕ್ಬಿಟ್ರೆ ಚಾಮರಾಜದಲ್ಲಿ ಗೆಲ್ಲಕ್ಕಾಗುತ್ತಾ? 10,000 ಓಟ್ನೇ ಕಿತ್ತಾಕ್ಬಿಟ್ರು ಅಂತ ಇಟ್ಕೊಳ್ಳೋಣ. ನಿನ್ನ ಜನಪ್ರಿಯ, ನೀನು 3 ವರ್ಷದಲ್ಲಿ ಏನಾದ್ರು ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ರೆ 10,000ದಲ್ಲಿ ಕಿತ್ತಾಕ್ಬಿಟ್ರು ಅಂತ ಇಟ್ಕೊಳ್ಳೋಣ. ಈ 10,000 ಓಟ್ ಕಿತ್ತಾಕ್ಬಿಟ್ರೆ ಗೆಲ್ಲಕ್ಕೆ ಆಗಲ್ಲ. ನೀವು MLA ಆಗಕ್ಕಾಗಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಜಾಗೃತಿಯನ್ನು ವಹಿಸಿರ್ತಕ್ಕಂಥದ್ದು. ಇದು ಆಗಬಾರದು. ಮತದಾರರು, ಯಾವನೇ ಮತದಾರ ಅರ್ಹತೆ ಇರ್ತಕ್ಕಂಥ ಮತದಾರ, ಅವನ ಹಕ್ಕು, ಅವನು ಮತದಾರರ ಪಟ್ಟಿಯಿಂದ ಹೊರಗಡೆ ತಪ್ಪಿಸ್ಕೋಬಾರದು, ಇರಬಾರ್ದು. ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಕಾಂಗ್ರೆಸ್ಗೆ ಯಾರ್ಯಾರು ಓಟ್ ಹಾಕ್ತಾರೆ, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಹಿಂದೂಗಳು, ಅಲ್ಪಸಂಖ್ಯಾತರು, ಇವರು ಓಟ್ಗಳನ್ನೇ ಎಗರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಸೋಲ್ಬೇಕು. ಬಿಜೆಪಿ ನಿಮ್ಗೆ ಎಷ್ಟು ಮತ ತಗೊಂಡಿರೋದು ಗೊತ್ತಾ? ಪರ್ಸೆಂಟೇಜ್ ಮತ ತಗೊಂಡಿರೋದು ಕೇವಲ 36% ಮಾತ್ರ. 64% ಬಿಜೆಪಿಗೆ ವಿರುದ್ಧವಾಗಿ ಓಟ್ ಕೊಟ್ಟಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. 36% ಮಾತ್ರ ಬಿಜೆಪಿ ಓಟ್ ತಗೊಂಡಿರೋದು. 64% ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ. 64%ನಲ್ಲಿ 10% ಬಿಟ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಈ ಸಮಾವೇಶ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ವಿಧಾನಸಭಾ ಸದಸ್ಯರಿಗೆ ಮತ್ತು
ಸೋತ ಅಭ್ಯರ್ಥಿಗಳಿಗೆ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ SIR ನಡೀತದಲ್ಲ, ಒಂದು ತಿಂಗಳು ಕಾಲ ನಿಮಗೆ ಶುರುವಾಗೋದು ಯಾವಾಗ ನಿಮ್ಮ ಅಂತಂದರೆ ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕಿನವರೆಗೆ 30 ದಿನ ನೀವು ಭಾಳ ಎಚ್ಚರಿಕೆ ವಹಿಸಬೇಕು. ಎಲ್ಲ ಕೆಲಸನೂ ಬದಿಗೊತ್ತಿ, ಇದನ್ನೇ ಮಾಡಬೇಕು, ಬೇರೆ ಏನು ಮಾಡಬಾರ್ದು ನೀವು. ಆಮೇಲೆ ಕಣ್ಕಂಡು ಬಿಟ್ರೆ, ಬಾಯಿ ಬಿಟ್ರೆ ಏನು ಪ್ರಯೋಜನ ಏನಾಗಲ್ಲ. ಆಮೇಲೆ ನಿಮಗೆ ಸಂವಿಧಾನಬದ್ಧವಾದಂಥ ಚುನಾವಣಾ ಆಯೋಗ ಇಲ್ಲ. ಬಿಜೆಪಿಯವರು 2019ರಲ್ಲಿ ಎಷ್ಟು ಗೆದ್ದರು ಗೊತ್ತಾ ನಿಮಗೆ? 303 ಜನ ಗೆದ್ದಿದ್ರು. ಅವರು 2024ರಲ್ಲಿ 240ಕ್ಕೆ ಬಂದರು. ಎಷ್ಟಿಗೆ ಬಂದರು? 240ಕ್ಕೆ ಬಂದರು. ನೀವು ಇದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. 303ರಿಂದ 240ಕ್ಕೆ ಬಂದರು. ಯಾಕಂತಂದ್ರೆ ಅವರ ದುರಾಡಳಿತ, ಬೆಲೆ ಏರಿಕೆ, ನಿರುದ್ಯೋಗದ ಸಮಸ್ಯೆ, ಕೊಟ್ಟ ಮಾತಿಗೆ ತಪ್ಪಿಕೊಂಡಿರ್ತಕ್ಕಂಥದ್ದು. ಇದರಿಂದ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಕಡಿಮೆ ಆಗ್ತಲೇ ಇದ್ದಾರೆ. 2019ರಲ್ಲಿ 303 ಇದ್ದವರು 2024ಕ್ಕೆ 240ಕ್ಕೆ ಬಂದರು. ಸೊ ಅವರು ಯಾವತ್ತೂ ಕೂಡ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದಲ್ಲೂ ಕೂಡ ಯಾವತ್ತೂ ಬಹುಮತ ಪಡ್ಕೊಂಡು ಬಂದಿಲ್ಲ. 2008 ಇರ್ಬೋದು, 2018 ಇರ್ಬೋದು, ಅಲ್ಲ 19 ಇರ್ಬೋದು, ಯಾವತ್ತೂ ಅವ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಇಲ್ಲ. ಬಹುಮತ, ಜನರ ಆಶೀರ್ವಾದ ಪಡ್ಕೊಂಡು ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಅವರು ಹಿಂಬಾಗಲಿನಿಂದೇ ಬಂದಿರೋರು. ಯಾಕೆ ಅಂತಂದ್ರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವ ವಿರೋಧಿಗಳು ಯಾರು ಇದ್ರೆ, ಸಂವಿಧಾನದ ವಿರೋಧಿಗಳು ಯಾರು ಇದ್ರೆ ಅವರು ಭಾರತೀಯ ಜನತಾ ಪಕ್ಷದವರು ಅಂತ ತಿಳ್ಕೋಬೇಕಾಗುತ್ತೆ. ಭಾರತೀಯ ಜನತಾ ಪಕ್ಷದವರು ಅಂತ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ನಂಬಿಕೆ ಇರ್ತಕ್ಕಂಥದ್ದು, ಅವರಿಗೆ ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ವಾಧಿಕಾರ ಬೇಕು ಅವರಿಗೆ ದೇಶದಲ್ಲಿ. ಅದಕ್ಕೋಸ್ಕರನೇ ಅವರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಪ್ರತಿಪಾದನೆ ಮಾಡ್ತಾರೆ. ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಪ್ರತಿಪಾದನೆ ಮಾಡ್ತಾರೆ. ಅವರು ಮಾಡೋದೆಲ್ಲ ಈಗ ಹಿಂದುತ್ವ ಹೇಳ್ತಾರೆ. ಹಿಂದೂಗಳಲ್ಲಿ ಇವತ್ತು ಶೋಷಣೆ ಮಾಡಿರೋರು ಯಾರು? ಯಾರಿಗೆ ಶೋಷಣೆ ಮಾಡಿದ್ದಾರೆ? ಇವತ್ತು ಜಾತೀಯತೆ ಹುಟ್ಟಾಕ್ದವ್ರು ಯಾರು? ವರ್ಣಾಶ್ರಮ ಹುಟ್ಟಾಕ್ದವ್ರು ಯಾರು? ಶೋಷಣೆ ಮಾಡಿರೋರು ಯಾರು? 100 ವರ್ಷಗಳ ಕಾಲ ಶೂದ್ರರನ್ನ ಶಿಕ್ಷಣ ವಂಚಿತರನ್ನಾಗಿ ಮಾಡಿದವ್ರು ಯಾರು? ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೀವು ಇತಿಹಾಸ ಗೊತ್ತಾಗಬೇಕು. ನಮ್ಮ ಸಾಮಾಜಿಕ ಇತಿಹಾಸ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಭಾರತೀಯನಿಗೆ ಗೊತ್ತಾಗಬೇಕು. ಗೊತ್ತಾಗ ಮಾತ್ರ ನಾವು ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ, ಹೊಸ ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಮ್ಗೆ ಅರ್ಥ ಆಗದೆ ಹೋದರೆ ನಾವು ಕೂಡ ಜೈ ಜೈ ಅನ್ಕೊಂಡು ಇರಬೇಕಾಗ್ತದೆ. ಈಗ ಶೂದ್ರರು
ಬಿಜೆಪಿಯ ಆಮಿಷಗಳಿಗೆ ಒಳಗಾಗ್ತಾರೆ. ಯಾವ ಕಾರಣಕ್ಕೂ ಕೂಡ ಶೂದ್ರರು ಬಿಜೆಪಿ ಜೊತೆ ಹೋಗಲೇಬಾರದು. ಯಾವ ಕಾರಣಕ್ಕೂ ಕೂಡ ಶೂದ್ರರ ವಿರೋಧಿಗಳು ಯಾಕೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಬಂದ್ಬಿಟ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಬಿಟ್ರೆ ಶೋಷಣೆ ಮಾಡಕ್ಕೆಲ್ಲ ಅವಕಾಶ ಇರ್ತದೆ. ಶೋಷಣೆ ಮಾಡಕ್ಕೆ ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಯವರು ಏನಾದರೂ ಭಾಗವಹಿಸಿದ್ರ? ಈಗ ಸುಳ್ಳುಗಳು ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಇದ್ದಾರೆ ಅಲ್ಲಿ. ಅವರ ಆಡಳಿತಕ್ಕಿಂತ ನರೇಂದ್ರ ಮೋದಿ ಅವರು ಮುಂದೆ ಹೋಗ್ಬಿಟ್ರು ಅಂತ ಸುಳ್ಳು ಹೇಳ್ತಾರೆ. ಹಾಗಾದ್ರೆ ಇವು 47ರಿಂದ ಪ್ರಧಾನಮಂತ್ರಿ ಆಗಿದ್ದು ಸುಳ್ಳ? ಎಂಥ ಸುಳ್ಳು ಹೇಳ್ತಾರೆ. ಸುಳ್ಳಿನ ಕಾರ್ಖಾನೆ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನು ಉತ್ಪತ್ತಿ ಮಾಡೋದು ಯಾವ್ದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಯಾರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನೇ ನಿಜ ಮಾಡ್ತಕ್ಕಂಥ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಬಿಜೆಪಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಚುನಾವಣೆಗಳು ನಡೆದಿವೆ ಸುಮಾರು ಎಷ್ಟು ರಾಜ್ಯಗಳಲ್ಲಿ ಲಕ್ಷ್ಮಣ್? 13 ರಾಜ್ಯಗಳಲ್ಲಿ ಚುನಾವಣೆ ಎಲ್ಲ ಎಂಥದ್ದು ಮತದಾರರ ಪರಿಷ್ಕರಣೆ ಆಗಿದೆ. 13 ರಾಜ್ಯಗಳಲ್ಲಿ ಪರಿಷ್ಕರಣೆ ಆಗಿದೆ. 3 ಎಂಥದ್ದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ಆಗಿದೆ, ಪರಿಷ್ಕರಣೆ ಆಗಿದೆ. ಈಗ ಚುನಾವಣೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಈಗ ಹರಿಯಾಣ, ಮಹಾರಾಷ್ಟ್ರ, ಬಿಹಾರ, ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಅವರ ಅಲಯನ್ಸ್ ಪಾರ್ಟಿಗಳು ಗೆಲ್ಲಬೇಕಾಗಿತ್ತು. ಅದು ಗೆಲ್ಲ ಇಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಇತ್ತೀಚೆಗೆ ಏನಾಯ್ತು? ತಮಿಳುನಾಡಿನಲ್ಲಿ ಏನಾಯ್ತು? ಕೇರಳ ಯಾಕಂತಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಅಲ್ಲಿ, ಅವರು ಎಚ್ಚರ ವಹಿಸಿದರು. ಕೇರಳದಲ್ಲಿ ಇವರು ಆಟ ಆಡ್ಲಿಕ್ಕೆ ಬಿಡ್ಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಯಾವತ್ತೂ ಕೂಡ ಅವರಿಗೆ ಈಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲದಿಂದ ಬಂದಿದ್ದಾರೆ ಹೊರತು ನೇರವಾಗಿ ಜನಗಳಿಂದ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರ? ಯಾವಾಗಲಾರು 2008 ಇರ್ಬೋದು, ಬಂದಿದ್ದಾರ? ಆಗ 110 ಗೆದ್ದದ್ದು ಅವರು. 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬರಲಿಕ್ಕಾಗಲಿಲ್ಲ. ಆಪರೇಷನ್ ಕಮಲದ ಮೂಲಕ ಮಾಡಿದ್ರು. ಆಪರೇಷನ್ ಕಮಲ ಹುಟ್ಟಾಕಿದ್ದೇ ಯಡಿಯೂರಪ್ಪ, ಬಿಜೆಪಿ ಯಡಿಯೂರಪ್ಪ. ಅಂದ್ರೆ ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಬಿಜೆಪಿಯವರು ಏನ್ ಮಾಡ್ಲಿಕ್ಕೂ ಏಸಲ್ಲ. ಅವರಿಗೆ ಅಧಿಕಾರದಲ್ಲಿ ಇರಬೇಕು, ಸರ್ವಾಧಿಕಾರ ಇರಬೇಕು. ನಿಮಗೆ ಗೊತ್ತಾ ಎಡಗೆ ವಾರ ಅಂತ ಗೊತ್ತಾ ನಿಮಗೆ? RSS ಹುಟ್ಟಾಕ್ದವರು, RSS ಹುಟ್ಟಾಕ್ದವರು 1925ನೇ ಇಸ್ವಿನಲ್ಲಿ RSS ಹುಟ್ಟಾಕ್ದವರು. ಅವರು ಒಬ್ಬರನ್ನ ಆಪ್ತರನ್ನ ಕಳಿಸಿ ಇಟಲಿಗೆ, ಜರ್ಮನಿ ಕಳಿಸಿ ಸರ್ವಾಧಿಕಾರ ಹೇಗೆ ನಡೀತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಕಳಿಸ್ತಾರೆ. ಅಲ್ಲಿಂದ ಪ್ರಯತ್ನ ನಡೆಸ್ತಾರೆ ಈ ದೇಶದಲ್ಲಿ ಸರ್ವಾಧಿಕಾರ ಆಗಬೇಕು ಅಂತ. ಅವರಿಗೆ ಚುನಾವಣೆ ಆಗಬೇಕು ಅನ್ನೋದು ಇಷ್ಟ ಇಲ್ಲ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಆಗಬೇಕು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೀಬೇಕು, ಅವೆಲ್ಲ ನಂಬಿಕೆ ಇಲ್ಲ ಅವರಿಗೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಎಚ್ಚರ ತಪ್ಪಿದ್ರೆ ನಿಮ್ಮನ್ನು ಮುಗಿಸ್ತಾರೆ.
ಅದಕ್ಕೋಸ್ಕರ ಎಲ್ಲ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ಲೋಕಸಭಾ ಸದಸ್ಯರು, ಸ್ವತಃ ಲೋಕಸಭಾ ಅಭ್ಯರ್ಥಿಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಸ್ವತಃ ಅಭ್ಯರ್ಥಿಗಳಿದ್ದಾರಲ್ಲ, BLAಗಳು ಮತ್ತು BLAಗಳನ್ನ ಕೋಆರ್ಡಿನೇಷನ್ ಮಾಡಬೇಕು. ಜೊತೆಗೆ ಕನಿಷ್ಠ ಪಕ್ಷ ಇಬ್ಬರನ್ನ ಒಂದು ಬೂತ್ ಲೆವೆಲ್ನಲ್ಲಿ ಆಯ್ಕೆ ಮಾಡಬೇಕು. ಎಲ್ಲ ಮತದಾರರು ಗೊತ್ತಿರೋರು, ಎಲ್ಲ ಮತದಾರರು ಆ ಬೂತ್ ಲೆವೆಲ್ ಅಲ್ಲಿ ಅವನು ಮತದಾರ ಆಗಿರ್ಬೇಕು, ಬೂತ್ ಲೆವೆಲ್ ಮತದಾರ ಆಗಿರ್ಬೇಕು. ಆ ಮತದಾರರು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಅದನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಯಾರು ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಸೋತಿರತಕ್ಕಂಥ ಅಭ್ಯರ್ಥಿಗಳು ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ, ದೇಶವನ್ನು ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಲೇಬೇಕು. ಇದು ಈ ಸಮಾವೇಶ ಮಾಡೋದು ಉದ್ದೇಶ ಎಲ್ಲ ಸಂಘಟನೆಗೋಸ್ಕರ ಮಾಡ್ತಾ ಇಲ್ಲ. ಇದನ್ನ ಪ್ರಜಾಪ್ರಭುತ್ವ ಉಳಿಲಿ, ಸಂವಿಧಾನ ಉಳಿಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇರ್ತಾರೆ. ಬಿಜೆಪಿಯವರ ಕುತಂತ್ರ ಇದೆಯಲ್ಲ, ಮೋದಿಯವರ ಕುತಂತ್ರ ಇದೆಯಲ್ಲ, ಅದು ಎಲ್ಲ ಜನರಿಗೆ ಬಯಲಾಗತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲೇ ಹೋದರೆ ಈ ದೇಶ ಸರ್ವಾಧಿಕಾರಿ ಕೊಟ್ಟೋಗ್ತದೆ, ನೀವು ಮತ್ತೆ ಗುಲಾಮರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವರು ಯಾರ ಜೊತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು? ಇವರು ಯಾರ ಜೊತೆ ಸ್ನೇಹದಿಂದ ಇದ್ರು? ಯಾರ ಜೊತೆ ಸ್ನೇಹದಿಂದ ಇದ್ರು? ಯಾವತ್ತಾರು ಹೋರಾಟ ಮಾಡಿದ್ರ? ಎಡಗೆ ವಾರ್ ಇರ್ಬೋದು, ಅಥವಾ ಏನೇನೋ ಗುರೂಜಿ ಸಾವರ್ಕರ್ ಸುಮ್ಮನೆ ಅವನು ವೈಭವೀಕರಿಸಲ್ಬಿಟ್ಟಿದ್ದಾರೆ. ಸಾವರ್ಕರ್ ಯಾವತ್ತೂ ಕೂಡ ಬ್ರಿಟಿಷ್ನವರಿಗೆ ಕ್ಷಮಾಪಣೆ ಕೇಳ್ಬಿಟ್ಟು ಹೊರಗಡೆ, ಜೈಲಿನಿಂದ ಹೊರಗಡೆ ಬಂದದ್ದು. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಬಿಜೆಪಿಯವರು. ಅದಕ್ಕೋಸ್ಕರ ನೀವು ಒಂದು ತಿಂಗಳು ಎಲ್ಲೂ ಹೋಗದೇನೆ ಎಚ್ಚರ ವಹಿಸ್ಬೇಕು. ಮಾಡ್ತೀರಿ ಅಲ್ವಾ? ಶಾಸಕರು ಕೈ ಎತ್ತರಿ, ಶಾಸಕರು ನೋಡೋಣ. ಸೋತ ಅಭ್ಯರ್ಥಿಗಳು ನೀವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಬೇಕು. ನೀವು ಜಾಗೃತಿ ವಹಿಸದೆ ಹೋದ್ರೆ ನಿಮ್ಮ ಮಾರಣ ಹೋಮ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಾರಣ ಹೋಮ ಆಗುತ್ತದೆ. ನಮ್ದೇನೋ ರಾಜಕೀಯ ಮುಗೀತು, ಆದರೆ ನೀವು ಮುಂದೆ ಚುನಾವಣೆ ನಿಲ್ತಕ್ಕಂಥವ್ರು, ಇನ್ನೂ ಬಹಳ ವರ್ಷ ಚುನಾವಣೆ ಕಣದಲ್ಲಿ ಇರ್ತಕ್ಕಂಥವ್ರು, ನೀವು ಎಚ್ಚರ ವಹಿಸದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಅವನು ಯಾವನೋ ಒಬ್ಬ ಹೇಳ್ತಾ ಇದ್ದ, ಮೊನ್ನೆ ಬೆಂಗಳೂರಿನಲ್ಲಿ ಶಾಸಕರು ಸೋತ ಅಭ್ಯರ್ಥಿಗಳು ಸಭೆ ಮಾಡೋದು, ಅಲ್ಲಿ ಹೇಳ್ತಾ ಇದ್ದ, ಅವಕಾಶ ಮತ್ತು ಅಪಾಯ. ಅವಕಾಶ ಇದೆ ನಿಮಗೆ, ಒಂದು ವೇಳೆ ಅವಕಾಶದಿಂದ ನೀವು ವಂಚಿತರಾದ್ರಿ, ತಪ್ಪಿಸ್ಕೊಂಡ್ರಿ, ನಿಮಗೆ ಅಪಾಯ ಕಾದೇ ಇದೆ. ಐ ಥಿಂಕ್ ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್. ಅಲ್ಲ, ನಿಮ್ಗೆಲ್ಲ ಅರ್ಥ ಆಗಿದೆಯಲ್ಲ?
ಅದಕ್ಕೋಸ್ಕರ ನೀವು ಒಂದು ತಿಂಗಳು ಇದೆಯಲ್ಲ ಈ ಜವಾಬ್ದಾರಿ ವಹಿಸ್ಬೇಕು. ಅದಕ್ಕೆ ಎಂಥದ್ದು ಫಾರಮ್, ಅದು ಎನ್ಯುಮರೇಷನ್ ಫಾರಮ್. ಎನ್ಯುಮರೇಷನ್ ಫಾರಮು ನಿಮಗೆ ಎರಡೆರಡು ಕೊಡ್ತಾರೆ. ಅದನ್ನು ಸರಿಯಾಗಿ ಭರ್ತಿ ಮಾಡಿ ನಿಮಗೆ ಸ್ವೀಕೃತಿ ಪತ್ರ ತಗೊಳ್ಬೇಕು, ರಿಸೀಟ್ ತಗೋಬೇಕು. ಪ್ರತಿ ಒಬ್ಬರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಎನ್ಯುಮರೇಷನ್ ಅಪ್ಲಿಕೇಶನ್ ಹಾಕಿದಾರಾ ಇಲ್ವಾ ಅಂತ ನೋಡ್ಕೋಬೇಕು. ಆ ಎನ್ಯುಮರೇಷನ್ ಸ್ವೀಕೃತಿ ಸಿಕ್ಕಿದೆಯಾ ಇಲ್ವಾ ಅಂತಕ್ಕಂಥದ್ದು ನೋಡ್ಕೋಬೇಕು. ಇದನ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ಇದೆ ನನಗೆ. ಅದಕ್ಕೋಸ್ಕರನೇ ಪಾಪ ಸುದರ್ಶನ್ ಅವರು ಇಡೀ ರಾಜ್ಯನೆಲ್ಲ ಸುತ್ತಿ ಇವ್ರನ್ನೆಲ್ಲ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾತ್ರ ಹೊಣೆಗಾರಿಕೆ ಇರ್ತಕ್ಕಂಥದ್ದು, ಜವಾಬ್ದಾರಿ ಇರ್ತಕ್ಕಂಥದ್ದು. ಈ ದೇಶ ಉಳಿಸ್ತಕ್ಕಂಥವರು ಕಾಂಗ್ರೆಸ್ ಮಾತ್ರ, ಸಂವಿಧಾನ ಉಳಿಸ್ತಕ್ಕಂಥವರು ಕಾಂಗ್ರೆಸ್ ಮಾತ್ರ, ಸ್ವಾತಂತ್ರ್ಯ ತಂದುಕೊಟ್ಟಿರೋರು ಕಾಂಗ್ರೆಸ್ ಮಾತ್ರ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರ ಇಷ್ಟೊಂದು ಈಗ ಅಧ್ಯಕ್ಷರು ಬೆಂಗಳೂರಿಂದ ಕರ್ನಾಟಕ ಇಲ್ಲಿ ಮೈಸೂರಿಗೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥದ್ದು. ಜಿ.ಸಿ. ಚಂದ್ರಶೇಖರ್, ಯತೀಂದ್ರ, ಸುದರ್ಶನ್ ಅವರೆಲ್ಲ ಇದನ್ನೇ ಹೇಳಿರ್ತಕ್ಕಂಥದ್ದು ಅಲ್ವಾ? ಬಹುಶಃ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಕ್ರೂಷಿಯಲ್. ನಿಮಗೆ ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ, ಜುಲೈ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ವೆರಿ ವೆರಿ ಕ್ರೂಷಿಯಲ್. ನೀವು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟುಬಿಡಿ. ಈ ಒಂದು ತಿಂಗಳಲ್ಲಿ ನೀವು ಇದೇ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡಬೇಕು. ಮಾಡ್ತೀನಿ ಅಂತಕ್ಕಂಥ ನಂಬಿಕೆಯಿಂದ ನಾನು ಹರಿಪ್ರಸಾದ್ ಏನು ಹೇಳಿದ್ರು, ಯತೀಂದ್ರ ಏನು ಹೇಳಿದ್ರು, ಚಂದ್ರಶೇಖರ್ ಏನು ಹೇಳಿದ್ರು, ಸುದರ್ಶನ್ ಏನು ಹೇಳಿದ್ರು, ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಲ್ಲ. ಬಹುಶಃ ಇಷ್ಟು ಸಾಕು ಅಂತ ಅನಿಸುತ್ತೆ ನನಗೆ. ನೀವು ಎಚ್ಚರಿಕೆಯಿಂದ ಇದ್ದರೆ ಅಷ್ಟೇ ಸಾಕು. ಎಚ್ಚರಿಕೆಯಿಂದ ಒಬ್ಬ ಮತದಾರರು ಬಿಟ್ಟು ಹೋಗಬಾರ್ದು. ಯಾಕಂತಾರೆ ಬಿಜೆಪಿಯವರು ಟಾರ್ಗೆಟ್ ಮಾಡೋದೇ ಅದಕ್ಕೋಸ್ಕರ. ಈಗ ವೆಸ್ಟ್ ಬೆಂಗಾಲ್ ಸೋತದ ಯಾಕೆ, ಹರಿಯಾಣ ಸೋತದ ಯಾಕೆ, ಮಹಾರಾಷ್ಟ್ರ ಸೋತದ ಯಾಕೆ, ಬಿಹಾರ್ ಸೋತದ ಯಾಕೆ? ತಾವುನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇದನ್ನೆಲ್ಲ ನಿಮಗೆ ಎಚ್ಚರ ವಹಿಸ್ತೀರಿ ಅಂತಕ್ಕಂಥ ವಿಶ್ವಾಸದೊಡನೆ